ರಸಧಾತುವಿನ ಕ್ಷಯ ಅಂತ ಬಂದಾಗ ಎಷ್ಟೆಲ್ಲ ಜನರಿಗೆ ಅಲ್ಲಿ ದೈಹಿಕ ಔಷಧಿಯ ಬದಲು ಮಾನಸಿಕ ರೋಗಿ ಅನ್ನುವಂಥ ಪಟ್ಟ ಕಟ್ತಾರೆ. ಹೌದು ಮೇಡಮ್, ಹಂಗೆ ಆಗಿದೆ ನನಗೆ. ಆದರೆ ಭಯ ಪಡಬೇಡಿ, ನೀವೊಬ್ಬರೇ ಅಲ್ಲ, ಹೀಗೆ ತುಂಬ ಜನರಿಗಾಗಿದೆ. ಆದರೆ ನಿಜವಾಗಿ ಆಯುರ್ವೇದದ ತತ್ವ ಸಿದ್ಧಾಂತದ ಪ್ರಕಾರ ನಾವು ಅರ್ಥ ಮಾಡ್ಕೊಂಡಾಗ ಗೊತ್ತಾಗುತ್ತೆ ಇದು ದೇಹದ ಸಮಸ್ಯೆಯೇ. ಎಷ್ಟೋ ನಮ್ಮ ದೇಹದ ವೈಪರೀತ್ಯಗಳ ಬಗ್ಗೆ ಹೇಳುವಾಗ ಅಲ್ಲಿ ಮಾನಸಿಕವಾದಂತಹ ಬದಲಾವಣೆ ಆಗೋದನ್ನು ಹೇಳ್ತಾರೆ. ಆದರೆ ಇಲ್ಲಿ ಮಾನಸಿಕವಾಗಿ ಬದಲಾವಣೆ ಆಗೋದಕ್ಕೆ ಅಥವಾ ಈಗ ನಿಮಗೆ ಟೆನ್ಷನ್ ಆಗ್ತಿದೆ, ಕೋಪ ಬರ್ತಿದೆ, ಅಳು ಬರ್ತಿದೆ, ಬೇಸರ ಅನ್ನಿಸ್ತಿದೆ, ಸೂಸೈಡಲ್ ಟೆಂಡೆನ್ಸಿ ಬರ್ತಿದೆ ಅಂತಂದರೆ ಮಾನಸಿಕ ರೋಗದಿಂದ ಇದು ಬಂದಿರೋದಲ್ಲ, ದೈಹಿಕ ಸಮಸ್ಯೆಯಿಂದ ಅದಾಗಿರೋದು. ಮೇಡಮ್, ಯಾಕೆ ಹಿಂಗಾಗುತ್ತೆ, ನಂಗೆ ಹಿಂಗಾಗ್ತಿದೆಯಲ್ಲ, ನಾನು ಹೇಳಿರೋರು ನಂಬಲ್ವಲ್ಲ ಅನ್ನೋ ಥರ ನನಗೆ ಬೇಜಾರು. ಇದು ಯಾರಿಗೂ ಇಲ್ವೇನೋ, ನನಗೆ ಒಬ್ಬಳಿಗೆ ಬಂದ್ಬಿಟ್ಟೈತೆ, ಇರೋದೇ ಬೇಡ ಅನ್ನಂಗೆ ಅನಿಸ್ಬಿಡುತ್ತೆ. ಇಲ್ಲ, ತುಂಬ ಜನರಿಗೆ ಹೀಗೆ ಅನಿಸುತ್ತೆ. ನೋಡಿ, ಅದೇನಾಗತ್ತೆ ಗೊತ್ತಾ, ರಸೈರೌಕ್ಷ್ಯಂ ಶ್ರಮಃ ಶೋಷೋ ಗ್ಲಾನಿ ಶಬ್ದ ಅಸಹಿಷ್ಣುತ ಅಂತ ಹೇಳ್ತಾರೆ. ಅಂದರೆ ಒಂಥರ ಡ್ರೈನೆಸ್, ಮೈಯಲ್ಲಷ್ಟೇ ಅಲ್ಲ, ದೇಹದ ಒಳಗಡೆಯೂ ಡ್ರೈನೆಸ್, ದೇಹದ ಹೊರಗಡೆಯೂ ಡ್ರೈನೆಸ್, ನಮ್ಮ ಭಾವನೆಗಳು ಎಷ್ಟೋ ಸತಿ ಡ್ರೈಡ್ ಔಟ್ ಆಗಿಬಿಟ್ಟಿರುತ್ತೆ. ಇಲ್ಲಿ ಡ್ರೈ ಅನ್ನೋದು, ರೂಕ್ಷತೆ ಅನ್ನೋದು ಕೇವಲ ನಮ್ಮ ದೇಹಕ್ಕೆ, ನಮ್ಮ ಚರ್ಮಕ್ಕೆ ಅಷ್ಟೇ ಸೀಮಿತ ಆಗಿದ್ದಲ್ಲ. ಕಣ್ಣು ಡ್ರೈ ಆಗೋದು, ಗಂಟ್ಲು ಒಣಗಿರೋದು, ಕೂದಲು ಡ್ರೈ ಆಗೋದು, ಕೂದಲು ಆರೋಗ್ಯ ಹಾಳಾಗೋದು, ಹಾಗೆ ನಮ್ಮ ಭಾವನೆಗಳು ಕೂಡ ಎಷ್ಟೊಂದು ಸತಿ ತುಂಬ ರೂಕ್ಷ ಅನಿಸ್ಬಿಡುವಂಥದ್ದು. ಅಷ್ಟೇ ಅಲ್ಲದೆ ಶ್ರಮ, ಆಯಾಸ ಅನಿಸುತ್ತೆ. ಒಳ್ಳೇದು ಆಹಾರ ತಿಂದರೂ ಆಯಾಸ ಅನಿಸುತ್ತೆ, ಕೆಲಸ ಮಾಡಿದ್ರೂ ಆಯಾಸ, ಮಾಡದೇ ಇದ್ರೂ ಆಯಾಸ ಅಂತ ಅನಿಸುತ್ತೆ. ಕೆಲಸನೇ ಮಾಡೋದೇ ಬೇಡ ಅನ್ನೋ ಬೇಜಾರಿಗೆ ಅಂತ ಏನೋ ಗೊತ್ತಿಲ್ಲ ನನಗೆ. ಮುಂಚೆ ಅಷ್ಟು ಮನೆ ಕ್ಲೀನ್ ಮಾಡಿ ಇಟ್ಕೊತಿದ್ದಾಳೆ, ಈಗ ಏನೂ ಬೇಡ, ನನ್ನ ಜೀವನನೇ ಬೇಡ ಅನ್ನೋ ಮಟ್ಟಕ್ಕೆ ಆಗೋಗ್ಬಿಡುತ್ತೆ. ಒಂದು ಕೆಲಸ ಮಾಡ್ತಿರ್ತೀನಿ, ಇದೇ ಯೋಚನೆ. ಯಾಕಂದರೆ ಇಲ್ಲಿ ನಿಮ್ಮಲ್ಲಿ ಆಗಿರೋದು ಧಾತ್ವಾಗ್ನಿ ಮಾಂದ್ಯ. ಇದನ್ನು ಮಷೀನಲ್ಲಿ ಕಂಡುಹಿಡಿಯೋಕ್ಕಾಗೋದಿಲ್ಲ. ಹಾಗಾಗಿ ಜನ ಇದಕ್ಕೆ ಮಾನಸಿಕ ರೋಗದ ಪಟ್ಟ ಕಟ್ಬಿಡ್ತಾರೆ. ಆದರೆ ಎಲ್ಲ ಸತಿ ಹಾಗಲ್ಲ. ಖಂಡಿತ ಮಾನಸಿಕ ರೋಗದಲ್ಲೂ ಇಂಥ ಲಕ್ಷಣಗಳಿರುತ್ತೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಈ ಸಮಸ್ಯೆಗಳು ಬಂದ ತಕ್ಷಣ ಅದನ್ನ ಮಾನಸಿಕ, ಅಥವಾ ನಿಮಗೆ ರಿಪೋರ್ಟ್ಸಲ್ಲಿ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ, ಮಷೀನ್ಗಳಲ್ಲಿ ಗೊತ್ತಾಗ್ತಿಲ್ಲ ಅಂದ ತಕ್ಷಣ ಅದನ್ನು ಮಾನಸಿಕ ಅಂತ ಪಟ್ಟ ಕಟ್ತಾರೆ. ಆದರೆ ಇದು ದೇಹದಲ್ಲಿ ಧಾತ್ವಾಗ್ನಿ ಮಾಂದ್ಯ ಆದಾಗ ನಮ್ಮ ಧಾತುಗಳಲ್ಲಿ ಪ್ರತಿ ಧಾತುವಿಗೂ ಬೇಕಾದಂತಹ ಏನೇನು ಪೌಷ್ಟಿಕಾಂಶ ಇದೆ ಅದು ರೀಚ್ ಆಗದೇ ಇದ್ದಾಗ ನಮ್ಮಲ್ಲಿ ಇಂತಹ ಸಿಂಪ್ಟಮ್ಸ್ಗಳಾಗತ್ತೆ. ಕ್ಲಮ, ಮುಖ ನೋಡಿದರೆ ಎಲ್ಲರೂ ಕೇಳ್ತಾರೆ ಏನಾಯಿತು ಅಂತ. ನೀವು ನಿಮ್ಮ ಸಮಸ್ಯೆ ಹೇಳಬೇಕಂತಿಲ್ಲ, ಅದು ಕ್ಲಮ ಅಂತ, ಅದು ರಸಧಾತುವಿನ ಕ್ಷಯದ ಒಂದು ಲಕ್ಷಣ. ನಿಮ್ಮ ದೇಹದಲ್ಲಿ ನೀವು ತಿಂದಂಥ ಆಹಾರ ಏನಿದೆ ಅದು ಪಚನ ಆಗೋದೇ ಕಡಿಮೆ, ಪಚನ ಆಗಿದ್ದು ಕೂಡ ದೇಹ ರಿಸೀವ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಉದಾಹರಣೆಗೆ ಹೇಳಬೇಕಂತಂದರೆ, ನೀವೀಗ ಅಡುಗೆ ಮಾಡ್ತಾ ಇದ್ದೀರಾ, ಅಡುಗೆ ಮಾಡಿ ಬದಿಗೆತ್ತಿಟ್ರೆ ಹೊಟ್ಟೆ ತುಂಬಲ್ಲ ಅಲ್ವಾ, ಅದನ್ನ ಬಡಿಸ್ಬೇಕು ಮನೇಲಿದ್ದವರೆಲ್ಲರಿಗೂ. ಈಗ ಯೋಚನೆ ಮಾಡಿ, ನಾನು ದಿನ ಅಡುಗೆ ಮಾಡ್ತಿದ್ದೀನಿ, ಆದರೆ ಎತ್ತು ಬದಿಗಿಟ್ಬಿಡ್ತಾ ಇದ್ದೀನಿ, ಎದುರುಗಡೆ ಬರೀ ಅನ್ನ ಇದೆ ಅಂದರೆ ಬಂದವರು ಬರೀ ಅನ್ನ ಅಷ್ಟೇ ಬಡಿಸ್ಬೇಕಾಯ್ತು, ಅದನ್ನಷ್ಟೇ ತಿನ್ನಬೇಕಾಯ್ತು ಅಲ್ವಾ. ನಾನು ಅಡುಗೆನೂ ಮಾಡಬೇಕು, ಜೊತೆಲಿ ಮಾಡಿದ ಅಡುಗೆಯನ್ನು ಪ್ರೀತಿಯಿಂದ ಬಡಿಸಬೇಕು, ಎರಡೂ ಮುಖ್ಯ. ಮನೆಯಲ್ಲಿದ್ದವರ ಸಂತೃಪ್ತಿ ಹಾಗೂ ಹೊಟ್ಟೆ ತುಂಬೋದಕ್ಕೆ ಇದೆರಡೂ ಮುಖ್ಯ. ಹಾಗೆಯೇ ನಮ್ಮ ದೇಹದಲ್ಲಿ ನಾವು ಏನು ತಿಂತಾ ಇದ್ದೀವಿ ಅನ್ನೋದು ಮುಖ್ಯ, ತಿಂದಿದ್ದು ಎಷ್ಟು ಜೀರ್ಣ ಆಗ್ತಿದೆ, ಆ ಜೀರ್ಣ ಆಗಿದ್ದು ನಮ್ಮ ಧಾತುಗಳಾಗಿ ಎಷ್ಟು ಪರಿವರ್ತನೆ ಆಗ್ತಿದೆ ಅನ್ನೋದು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿದೆ. ಕರೆಕ್ಟ್, ಅದು ಅಬ್ಸಾರ್ಬ್ ಆಗಬೇಕು, ನಿಮ್ಮ ದೇಹದ ಜೀವಕೋಶಗಳಾಗಿ ಪರಿವರ್ತನೆ. ಈಗ ನೋಡಿ, ಈಗ ಒಂದು ಮೂಳೆಗೆ ಒಳ್ಳೆಯದು ಇದನ್ನು ತಿನ್ನು ಅಂತಾರೆ, ಆದರೆ ತಿಂದ ಆಹಾರ ಮೂಳೆಯಾಗಿ ಪರಿವರ್ತನೆ ಆಗಬೇಕಲ್ವಾ. ಮಿದುಳಿಗೆ ಒಳ್ಳೆಯದು, ನೆನಪಿನ ಶಕ್ತಿಗೆ ಒಳ್ಳೆಯದು ಅಂತ ಒಂದನ್ನು ಕೊಡ್ತಾರೆ, ಆದರೆ ಅದು ತಿಂದಿದ್ದು ಮಿದುಳಿನ ಜೀವಕೋಶವಾಗಿ ಪರಿವರ್ತನೆ ಆಗಬೇಕಲ್ಲ, ಅದನ್ನು ಧಾತ್ವಾಗ್ನಿ ಆ ಕೆಲಸ ಮಾಡುತ್ತೆ. ನಿಮ್ಮಲ್ಲಿ ಆ ಧಾತ್ವಾಗ್ನಿಯಲ್ಲಿ ತೊಂದರೆ ಇರುವಂಥದ್ದು ರಸಧಾತು ಕ್ಷಯ ಆಗಿರೋದ್ರಿಂದ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ, ಮುಂದಿನ ಎಲ್ಲ ಸಪ್ತ ಧಾತುಗಳಲ್ಲಿ ಕ್ಷಯ ಆಗಿದೆ. ಈ ಕಾರಣದಿಂದಾಗಿ ವಾತ, ಪಿತ್ತ, ಕಫದೋಷಗಳಲ್ಲಿ ವೇರಿಯೇಷನ್, ಜೊತೆಗೆ ಸತ್ವರಜ ತಮಸ್ಸಲ್ಲಿ ಕೂಡ ವ್ಯತ್ಯಾಸ ನಮಗೆ ಕಂಡುಬರುತ್ತೆ. ಯಾವಾಗ ರಸಧಾತುವಿನ ಕ್ಷಯ ಆಗುತ್ತೆ ಆಗ ನಮ್ಮ ಸತ್ವ ಕಡಿಮೆ ಆಗ್ತಾ ಬರುತ್ತೆ, ನಾವು ಸತ್ವಹೀನರಾಗ್ತೀವಿ. ನಮ್ಮಲ್ಲಿ ಭಯ, ಆತಂಕ, ಗೊಂದಲ, ಕನ್ಫ್ಯೂಷನ್ಸ್ಗಳು ಜಾಸ್ತಿ ಆಗುತ್ತೆ. ಕೆಲವರಲ್ಲಿ ಕೋಪ ಜಾಸ್ತಿ ಆಗುತ್ತೆ, ಕೆಲವರಲ್ಲಿ ಅಳು ಜಾಸ್ತಿ ಆಗುತ್ತೆ, ಕೆಲವರಿಗೆ ಮುಂದೇನು ಅನ್ನೋ ಆತಂಕ ಆದರೆ ಇನ್ನು ಕೆಲವರು ಹಿಂದೆ ಪಾಸ್ಟಲ್ಲಿ ಕಳೆದು ಹೋಗಿಬಿಡ್ತಾರೆ. ಇದೆಲ್ಲ ತೀರಾ ಸಾಮಾನ್ಯವಾಗಿ ಕಂಡುಬರುವಂತಹ ಸಿಂಪ್ಟಮ್ಸ್ಗಳು. ಆದರೆ ಎಲ್ಲರೂ ಈ ಸಿಂಪ್ಟಮ್ಸನ್ನು ಅನುಭವಿಸ್ತಿರುವವರು ಹೆಚ್ಚಿನದಾಗಿ ಬೇರೆಯವ್ರ ಜೊತೆ ಬೆರೆಯದೇ ಇರೋದ್ರಿಂದ, ಅಥವಾ ಬೆರೆತ್ರೂ ಎಲ್ಲರೂ ಬರೀ ಏನು ಪಾಠ ಮಾಡೋದು, ಸಜೆಷನ್ ಕೊಡೋರೇ ಆಗಿರೋದ್ರಿಂದ ಅವರು ತಮ್ಮನ್ನು ತಾವು ಇನ್ನಷ್ಟು ಕ್ಲೋಸ್ ಮಾಡ್ಕೋತಾರೆ. ಹೌದು.
ನಾನು ಎಲ್ಲೂ ಹೋಗೋದೇ ಬಿಟ್ಬಿಟ್ಟಿನಿ, ಯಾವ ಫಂಕ್ಷನ್ ಬೇಡ ಏನು ಬೇಡ, ಕರೆಕ್ಟ್. ಈ ಸಿಂಪ್ಟಮ್ ಬಂದವ್ರು ಎಲ್ಲರೂ ಹೀಗೆ ಮಾಡ್ತಾರೆ. ಹೊರಗಡೆ ಜಗತ್ತಿಂದ ತಮ್ಮನ್ನ ತಾವು ಕಳಚಿಕೊಳ್ತಾರೆ ಅಥವಾ ತುಂಬಾನೇ ತಮ್ಮನ್ನ ತಾವು ಲಿಮಿಟ್ ಮಾಡ್ಕೋತಾರೆ. ಬಟ್ ಇದರಿಂದಾಗ ಏನು ಅನ್ಸುತ್ತೆ, ಅವ್ರು ಅನ್ಕೋತಾರೆ ನನಗೆ ಮಾತ್ರ ಈ ಸಮಸ್ಯೆ ಇದೆ, ಬೇರೆಯವರೆಲ್ಲ ಚೆನ್ನಾಗಿರ್ತಾರೆ, ನನಗಷ್ಟೇ ಈ ಸಮಸ್ಯೆ ಅಂತ ಅವ್ರು ಅನ್ಕೋತಾರೆ. ಅಂದ್ರೆ 35 ವರ್ಷಕ್ಕೆ ನೀವು ಹಿಂಗ ಆಗೋಗ್ಬಿಡ್ತಾರೆ, ಕ್ಯಾನ್ಸರ್ ಏನು ಅನ್ನೋ ಭಯ. ಏನೂ ಅಲ್ಲ, ಇದು ಕ್ಯಾನ್ಸರು ಅಲ್ಲ, ಬೇರೆದು ಅಲ್ಲ, ಸದ್ಯದ ಮಟ್ಟಿಗಂತೂ ಅಲ್ಲ. ಆದರೆ ಇದು ಕ್ಯಾನ್ಸರು ಅಲ್ಲ, ಬೇರೆ ಎಂಥದ್ದು ಅಲ್ಲ ಸದ್ಯದ ಮಟ್ಟಿಗೆ. ಅದರಿಂದ ಹೀಗೆ ಬಿಟ್ಟರೆ ಮುಂದೆ ಬರ್ತಾ ಬರ್ತಾ ಏನಾಗ್ಬೋದು, ನಮ್ಮ ದೇಹದ ಜೀವಕೋಶಗಳಿಗೆ ಕ್ರಾನಿಕ್ ಸ್ಟ್ರೆಸ್ ಅನ್ನುವಂಥದ್ದು ನೋಡಿ, ಎಲ್ಲಕ್ಕಿಂತ ದೊಡ್ಡ ಕಾರಣ ಕೊರಗು, ಆಯಿತಾ, ಕ್ಯಾನ್ಸರಿಗೆ. ಸೊ ನಿಮಗೆ ಇಷ್ಟು ದಿನ ಬಂದ ಸಿಂಪ್ಟಮ್ಸಿಂದ ಕ್ಯಾನ್ಸರ್ ಬರೋದಿಲ್ಲ, ಆದರೆ ಈ ಸಿಂಪ್ಟಮ್ನಿಂದ ಈಗ ನೀವು ಕೊರಗ್ತಾ ಇದ್ದೀರಲ್ವಾ, ಆ ಕೊರಗುವಿಕೆಯನ್ನು ನಾವು ಚೇಂಜ್ ಮಾಡ್ಕೊಳ್ಳದೇ ಇದ್ದರೆ ಖಂಡಿತ ಅದು ಮುಂದೊಂದು ದಿನ ಸಮಸ್ಯೆಯನ್ನು ಕೊಡುವ ಎಲ್ಲ ಸಾಧ್ಯತೆಗಳು ಇರುತ್ತೆ, ಆಯಿತಾ. ನಿಮಗಿವಾಗ ಇರೋವಂಥ ಸಿಂಪ್ಟಮ್ಸನ್ನು ನಾನು ಕಡಿಮೆ ಮಾಡಿ ಕೊಡ್ತೇನೆ, ಕೊರಗುವಿಕೆಯನ್ನು ನೀವು ಕಮ್ಮಿ ಮಾಡ್ಕೋಬೇಕು.